ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಏಪ್ರಿಲ್ 2, 2025ರಂದು ಮೈಸೂರಿನ ಜೆಕೆ ಮೈದಾನದ ಮೈಸೂರು ಮೆಡಿಕಲ್ ಕಾಲೇಜಿನ ಅಮೃತ ಮಹೋತ್ಸವ ಸಭಾಂಗಣದಲ್ಲಿ ನಡೆದ ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ನ ಆಯುರ್ವೈದ್ಯ ಸಮ್ಮೇಳನದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಚಾಮರಾಜ ಕ್ಷೇತ್ರದ ಎಂಎಲ್ಎಯಾದ ಹರೀಶ್ ಗೌಡ, NIMA KSB ಅಧ್ಯಕ್ಷರಾದ ಡಾಕ್ಟರ್ ಸಿದ್ದಪ್ಪ ಮಾಗರಿ ಹಾಗೂ ಇತರ ವೈದ್ಯರು ಉಪಸ್ಥಿತರಿದ್ದರು. ಯಾವುದೇ ಅಧಿಕಾರ ಇಲ್ಲ. ಅದು ಹಿಂದೂ ಧರ್ಮದ ಒಂದು ದತ್ತಿಯ ಸಂಸ್ಥೆಗಳಾಗಿರ್ಬೋದು, ಕ್ರಿಶ್ಚಿಯನ್ದೇ ಆಗಿರ್ಬೋದು, ಇಸ್ಲಾಂ ಮುಸ್ಲಿಮ್ದೇ ಆಗಿರ್ಬೋದು, ಅವರು ಇಲ್ಲಿ ಇಂಟರ್ಫಿಯರ್ ಇಲ್ಲೇನು ಇದೆಲ್ಲ ಇವರು ಕಿತ್ಕೊಳ್ತಾ ಇದ್ದಾರೆ. ಪವರ್ಸ್ ರಾಜ್ಯ ಸರ್ಕಾರದ ಅಧಿಕಾರಿಗಳು ಕಿತ್ಕೊಳ್ತಾ ಇದ್ದಾರೆ. ಇದರಿಂದ ಒಂದು ರೀತಿ ಅತ್ಯಂತ ಸಂವಿಧಾನಕ್ಕೆ ವಿರುದ್ಧವಾದಂಥ ನಡೆ ಇದು. ಪಾರ್ಲಿಮೆಂಟ್ ಪಾಸ್ ಆದರೂ ಕೂಡ, ಯಾಕಂದರೆ ಇವರು ದಬ್ಬಾಳಿಕೆ ಮಾಡಿ ಪಾಸ್ ಮಾಡಿದ್ರೂ ಕೂಡ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗೇ ಹೋಗುತ್ತೆ. ಮತ್ತು ಇದು ಒಂದು ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರುವಂಥ ಸರ್ವಾಧಿಕಾರ ಧೋರಣೆ ಅಂತ ಹೇಳಕ್ ಬಯಸ್ತಾರೆ. ಆಸ್ತಿ ಇರೋದು ಕಾಂಗ್ರೆಸ್ ಅವ್ರ ಹತ್ರ, ಅದಕ್ಕಾಗಿ ವಿರೋಧ ಮಾಡ್ತೀವಿ ನೋಡಿ. ಮಾಜಿ CM ಅವರು ನೋಡಿ, ಅವ್ರಿಗೆ 4 ವರ್ಷ CM ಆಗಿದೆ. ಏನು ಮಾಡಿದ್ರು? 4 ವರ್ಷ ಅವ್ರು CM ಆಗಿಬಿಟ್ಟು ಈ ಥರ ಆರೋಪ ಮಾಡೋದು ಸುಲಭ. ನೋಡಿ, ತಪ್ಪನ್ನು ಯಾರು ರಕ್ಷಣೆ ಮಾಡೋಕ್ಕೆ ಹೋಗಲ್ಲ. ವಕ್ಫಲ್ಲಿ ಏನಾದರೂ ಭ್ರಷ್ಟಾಚಾರ ಆಗಿದೆ, ಕ್ರಮ ಆಗಲಿ. ಯಾರಾದರೂ ಭೂಮಿ ಮೇಲೆ ಏನಾದರೂ ಅಕ್ರಮ ಮಾಡಿದರೆ ಕ್ರಮ ಆಗಲಿ, ಅದು ಬೇರೆ ವಿಷಯ. ಆದರೆ ನೀವು ಅದರ ಮೇಲೆ ಹಸ್ತಕ್ಷೇಪ ಮಾಡಿ ನಿಯಂತ್ರಣ ಮಾಡೋಕ್ಕೆ ಹೋಗೋದಿದಲ್ಲ, ಅದು ಯಾವುದೇ ಧರ್ಮದ ಭೂಮಿ ಮೇಲೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಇದು ರಾಜ್ಯಕ್ಕೆ ಸೀಮಿತವಾಗಿರೋ ಸಬ್ಜೆಕ್ಟ್ ಇದೆ. ಅಲ್ಲ, ಕಾಂಗ್ರೆಸ್ ಅವ್ರ ಆಸ್ತಿ ಆಯ್ತು, ಒಂದು ಡಾಕ್ಯುಮೆಂಟ್ ಪ್ರೂವ್ ಮಾಡಲಿ ಅವರು. ಸುಮ್ಮನೆ ಇವೆಲ್ಲ ಕತೆ ಹೇಳೋದು ಬಿಟ್ಬಿಟ್ಟು ಅದೆಲ್ಲ ಹೇಳಬಾರ್ದು. ಅದು ಬೇರೆ ವಿಷಯ, ಇದು ಬೇರೆ ವಿಷಯ. ಏನಾದರೂ ತಪ್ಪಾಗಿದ್ರೆ ವಕ್ಫ್ ಆಸ್ತಿ ಅಡಿಯಲ್ಲಿ ಅದನ್ನು ಕ್ರಮ ತಗೊಳ್ಳೋದಕ್ಕೆ ಖಂಡಿತ ಸರ್ಕಾರಗಳು ಮಾಡಬೇಕು. ಅದಕ್ಕೆ ಬೇಕಾದರೆ ಕಾನೂನುಗಳು ಇನ್ನೂ ಹೆಚ್ಚು ಶಕ್ತಿ ಕೊಡಿ, ಅದು ಬೇರೆ ಪ್ರಶ್ನೆ. ಆದರೆ ನೀವು ಸರ್ಕಾರದ ಅಧಿಕಾರವನ್ನು ಅದನ್ನು ಕಿತ್ಕೊಂಡು ಕೇಂದ್ರ ಸರ್ಕಾರವೆಲ್ಲ ಮಾಡ್ತೀವಿ, ನಾವು ಬೇಕಾದ್ರೆ ಭೂಮಿ ವಾಪಸ್ ತೊಗೊಂಡ್ಬಿಡ್ತೀವಿ, ನಾವು ಬೇರೆದಕ್ಕೆ ಉಪಯೋಗ ಮಾಡಿಕೊಡ್ತೀವಿ, ಇದೆಲ್ಲ ಕೂಡ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಈ ಕಾನೂನು ಇದು ಪಾಸ್ ಆದರೂ ಕೂಡ ಕಾನೂನು ಬಾಹಿರ ಆಗ್ತದೆ. ಸರ್ವೋಚ್ಚ ನ್ಯಾಯಾಲಯ ಕೂಡ ಅದು ಹೋಗೇ ಹೋಗ್ತಾರೆ. ಮತ್ತು ನನಗನ್ಸುತ್ತೆ ಸುಪ್ರೀಂ ಕೋರ್ಟ್ ಕೂಡ ಇದನ್ನು ತಿರಸ್ಕಾರ ನಮಗೆಲ್ಲ ಹೇಳಿದ್ರು. ಆಮೇಲೆ ನಾವು ಅದನ್ನು ತೀರ್ಮಾನ ಮಾಡಿ ಅದನ್ನು ತಡೆ ಹಿಡಿದಿದ್ದೇವೆ ಮತ್ತು ಆ ತೀರ್ಮಾನಕ್ಕೆ ವಾಪಸ್ ಬಂದಿದ್ದೀವಿ. ಅದು ಆ ತೀರ್ಮಾನ ಇನ್ನು ಮುಂದುವರಿಸೋದಿಲ್ಲ. ಈಗ ಯಾರಿದ್ದಾರೆ RBSK ಅವರು, ಯಾರು ಆಯುಷ್ ಡಾಕ್ಟರ್ಸ್ ಇದ್ದಾರೆ, ಅವರೇ ಮುಂದುವರಿತಾರೆ. ಅದ್ರ ಬಗ್ಗೆ ಯಾರು ಯೋಚನೆ ಮಾಡೋದು ಬೇಕಾಗಿಲ್ಲ. ಆದರೆ ಮುಂದೆ ಯಾವ ರೀತಿಯಾಗಿ ಇಂಟಿಗ್ರೇಟೆಡ್ ಅಪ್ರೋಚ್ ಅಂತ ಇದೆ. ಇಂಟಿಗ್ರೇಟೆಡ್ ಅಪ್ರೋಚ್ ಅಂತ ಹೇಳಿದ್ರೆ ಎಲ್ಲ ಒಂದು ಏನು ಅಲೋಪತಿ ಇರ್ಬೋದು, ಆಯುರ್ವೇದ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಯುನಾನಿ ಇರ್ಬೋದು, ಇನ್ನೊಂದಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಕೆಲವು ಒಳ್ಳೆಯ ಅಂಶಗಳು ಇದ್ದೇ ಇರ್ತದೆ. ಸೊ ಹೇಗೆ ಅದನ್ನು ನಾವು ಎಲ್ಲವನ್ನು ಕೂಡ ಒಗ್ಗೂಡಿಸ್ಕೊಂಡು ಜನರಿಗೆ ಅದನ್ನು ಒಂದು ಒಳ್ಳೆಯ ರೀತಿಯಾಗಿ ಮತ್ತು ಪಾರದರ್ಶಕವಾದ ರೀತಿಯಲ್ಲಿ ಅವರಿಗೆ ಆ ಸೇವೆ ಸಿಗುವಂಥದ್ದು ಆಗಬೇಕು. ಅದನ್ನು ಹೇಗೆ ನಾವು ತಗೊಂಡ್ಬರೋದು ಮತ್ತು ವಿಭಿನ್ನ ಗೈಡ್ಲೈನ್ಸಲ್ಲೂ ಇರಬೇಕು. ಗೈಡ್ಲೈನ್ಸ್ ಹೊರಗಡೆನೆ ಅದನ್ನು ಮಾಡ್ತಕ್ಕಂಥದ್ದು ಕೂಡ ಇದೆ. ಆದ್ದರಿಂದ ಇವತ್ತು ನೀವು ನಿಮ್ಮ ಬೇಡಿಕೆಗಳೆಲ್ಲ ಬಹುತೇಕ ಅದೇ ಇರುವಂಥದ್ದು ಅಲ್ವಾ? ಬಹುತೇಕ ಅದೇ ಇರುವಂಥದ್ದು. ಆ ಕಾರಣದಿಂದ ನಾನು ಖಂಡಿತವಾಗಿಯೂ ನಾವು ಕೂಡ ಒಂದು ರೀತಿ ಇದ್ರ ಬಗ್ಗೆ ಬಹಳಷ್ಟು ಆಲೋಚನೆ ಮಾಡ್ತಾ ಇದ್ದೀವಿ. ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಬಹುಶಃ ಬರುವಂಥ ದಿವಸದಲ್ಲಿ ಇನ್ನೊಂದು ವಾರ 10-15 ದಿವಸದಲ್ಲಿ ಒಂದು ಸಭೆಯನ್ನು ಕರಿತೀನಿ ನಾನು. ಸಭೆಯನ್ನು ಕರೆದು ನೀವು ನಿಮ್ಮ ಸಂಸ್ಥೆಯವರು ಅಧ್ಯಕ್ಷರು ಒಂದು 4-5 ಜನ ಬನ್ನಿ, ನಮ್ಮ ಅಧಿಕಾರಿಗಳು ಮತ್ತು ಬೇರೆಯವ್ರನ್ನು ಕೂಡ ಕೂರಿಸಿ ಸ್ವಲ್ಪ ಚರ್ಚೆ ಮಾಡಿಬಿಟ್ಟು ಹೇಗೆ ನಾವು ಒಂದು ತೀರ್ಮಾನ ತಗೊಂಡ್ರೆ ಗೊಂದಲಗಳನ್ನು ನಾವು ಗೊಂದಲಗಳನ್ನು ದೂರ ಮಾಡ್ತಕ್ಕಂಥದ್ದು ಮಾಡಬೇಕು. ಗೊಂದಲಗಳಿಂದ ಹೊರಗೆ ಬರಬೇಕು. ಸ್ಪಷ್ಟವಾದಂಥ ಮಾರ್ಗ ಇರಬೇಕು. ಈ ಥರ ಮಾಡಿದ್ರೆ ಸರಿ ಇರ್ತದೆ ಅಂತೇಳಿ ಸ್ಪಷ್ಟತೆಯಿಂದ ನಮ್ಮ ಹೆಜ್ಜೆ ಇಡುವಂಥ ರೀತಿ ಒಂದು ವ್ಯವಸ್ಥೆ ತರಬೇಕು. ಇಲ್ಲಿ ಹೋದರೆ ನಾವು ಇದೇ ಕನ್ಫ್ಯೂಷನ್ ಇರೋದು ಬೇಡ. ಯಾವ ರೀತಿಯಾಗಿ ಮಾಡಬೇಕು, ಏನು ಆಯುಷ್ ಡಾಕ್ಟರ್ಸ್ಗೆ ನಾವು ಏನು ಅವರು ಮಾಡೋದಕ್ಕೆ ಅವಕಾಶ ಇರ್ತದೆ, ಯಾವುದಕ್ಕೆ ಅವಕಾಶ ಇಲ್ಲ, ಮತ್ತು ಹೇಗೆ ಇಂಟೆಗ್ರೇಟ್ ಹೇಗೆ ಮಾಡೋದು. ಯಾಕಂದರೆ ಆಯುಷಿಂದನೂ ಕೂಡ ಭಾಳ ಒಳ್ಳೇದಿದೆ, ಜನರಿಗೆ ಒಳ್ಳೇದಾಗ್ತದೆ. ಇದು ರೋಗ ಅಲೋಪತಿ ಇರೋದು ರೋಗ ಬಂದಾಗ ಒಂದು ಸರಿಪಡಿಸುವಂಥದ್ದು. ಆಯುಷ್ ಹೆಚ್ಚಾಗಿರೋದು ರೋಗ ಬರದೇ ಇರೋದನ್ನು ಒಂದು ನೋಡ್ಕೊಳ್ಳೋದು. ಡಿಸ್ಟ್ರಿಕ್ಟ್ನಲ್ಲಿ ಸಹ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಒಂದು ಬಿಲ್ಡಿಂಗ್ ಇರುತ್ತೆ ನೋಡಿರ್ತೀವಿ. ಪ್ರತಿಯೊಂದು ಡಿಸ್ಟ್ರಿಕ್ಟ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಬಿಲ್ಡಿಂಗ್ ಇರುತ್ತೆ. ಸೊ ನಾವು ನೀಮಾ ಅಂತ ಹೇಳ್ತೀವಿ, ನ್ಯಾಷನಲ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಂತ ಹೇಳ್ತೀವಿ. ಅವ್ರನ್ನ ಕೇಳಿ, ಸರ್ ನೀಮಾಗೆ ಪ್ರತಿಯೊಂದು ಡಿಸ್ಟ್ರಿಕ್ಟ್ನಲ್ಲೇ ಒಂದೊಂದು ಜಾಗ ಕೊಡಿ ಅಂತ ಕೇಳಿದರೆ ಅವರು ಆಲೋಚನೆ ಮಾಡ್ಬೋದು. ನಾವೇನು ಇಂಡಿವಿಜುವಲ್ಗೆ ಅಂತ ಕೇಳ್ತಾ ಇಲ್ಲ, ಒಂದು ಅಸೋಸಿಯೇಷನ್ಗೆ ಅಂತ ಕೇಳ್ತೇವೆ.
ಸೊ ಅಲ್ಲಿ ಬೇರೆ ಬೇರೆ ಒಳ್ಳೆ ಅಕಾಡೆಮಿಕ್ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಈ IM ಅವರು ಯಾವ ಥರ ಮೀಟಿಂಗ್ಸ್ ಮಾಡ್ತಾರೆ ಆ ಥರ ಮೀಟಿಂಗ್ಸ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಸೊ ನೀವೆಲ್ಲ ಆಲೋಚನೆ ಮಾಡಿ ಕೇಳ್ಬೋದಾ ಅಂತ ಆಲೋಚನೆ ಮಾಡಿ. ಒಂದು ಎರಡನೇದು, ಈಗ ನಮ್ಮ ಪಾರ್ಲಿಮೆಂಟಲ್ಲಿ ಪಾಸ್ ಆಗಿರ್ತಕ್ಕಂಥದ್ದು ಒಂದು ಮ್ಯಾಜಿಕ್ ರೆಮಿಡೀಸ್ ಆ್ಯಕ್ಟ್ ಅಂತ ಹೇಳಿದೆ. ದಯಮಾಡಿ ಆ ಮ್ಯಾಜಿಕ್ ರೆಮಿಡೀಸ್ ಆ್ಯಕ್ಟ್ನ ನೋಡಬೇಕು. ನನಗೆ ಆ ಮ್ಯಾಜಿಕ್ ರೆಮಿಡೀಸ್ ಆ್ಯಕ್ಟ್ ಏನೂ ಇಷ್ಟ ಇಲ್ಲ. ನಾವು ಅದು ಯಾವುದೋ ಒಂದು ಟೈಮ್ನಲ್ಲಿ ಮಾಡಿರ್ತಕ್ಕಂಥದ್ದು. ಈಗಿನ ಪ್ರಸ್ತುತ ಪರಿಸ್ಥಿತಿನಲ್ಲಿ ಆ ಮ್ಯಾಜಿಕ್ ರೆಮಿಡೀಸ್ ಆ್ಯಕ್ಟ್ನ ಪರಿಶೋಧನೆ ಮಾಡಬೇಕಲ್ಲ ಅವಸರ ಇದೆಯಾ ಅಂಥೇಳಿ ಆಲೋಚನೆ ಮಾಡಬೇಕು. ಒಂದು ತಜ್ಞರ ಕಮಿಟಿಯನ್ನು ಏರ್ಪಾಡು ಮಾಡಿ ಅದು ಪಾರ್ಲಿಮೆಂಟ್ನಲ್ಲಿ ಮತ್ತೆ ಪಾಸ್ ಮಾಡಬೇಕು. ಹಾಗೆ ಮಾಡೋಕ್ಕಾಗೋದಿಲ್ಲ. ಆಗುತ್ತಾ ಪ್ರಶ್ನೆ ಕೇಳಿದ್ದಾರೆ. ಕಾನ್ಸ್ಟಿಟ್ಯೂಷನ್ಗೆ ಬೇಕಾದಷ್ಟು ಅಮೆಂಡ್ಮೆಂಟ್ಸ್ ತರೋ ಸಂದರ್ಭದಲ್ಲಿ ಆ ಮ್ಯಾಜಿಕ್ ರೆಮಿಡೀಸ್ ಆ್ಯಕ್ಟ್ಗೆ ಅಮೆಂಡ್ಮೆಂಟ್ ತರೋಕ್ಕೆ ಸಾಧ್ಯ ಇದೆ. ಈಗ ಒಂದು ಪ್ರಶ್ನೆ, ಈ ಆಯುರ್ವೇದದಲ್ಲಿ ಈ ಎಮರ್ಜೆನ್ಸಿ ಬರುತ್ತಪ್ಪ, ಎಮರ್ಜೆನ್ಸಿಯಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿ. ನಾನು ಅಲೋಪತಿ ಸಿಸ್ಟಮ್ನ ಗೌರವಿಸ್ತೀನಿ. ಅಲೋಪತಿ ಸಿಸ್ಟಮ್ನ ಸಹಾಯ ತಗೊಳ್ಳೋದ್ರಲ್ಲಿ ನನ್ನದು ಯಾವ ರೀತಿ ಸಹ ಅಡ್ಡಿ ಇಲ್ಲ. ಬಟ್ ಆಯುರ್ವೇದದಲ್ಲಿ ನಮ್ಮ ಗೌರ್ಮೆಂಟ್ ಕಾಲೇಜು, JSS ಆಯುರ್ವೇದಿಕ್ ಕಾಲೇಜು, ಕಾವೇರಿ ಆಯುರ್ವೇದಿಕ್ ಕಾಲೇಜು, ಮಹಾರಾಜ ಆಯುರ್ವೇದಿಕ್ ಕಾಲೇಜು, ಈ ಥರ ಮೈಸೂರಿನಲ್ಲಿ 4 ಕಾಲೇಜುಗಳಾಗಿದೆ. ಕರ್ನಾಟಕದಲ್ಲಿ 100+ ಆಯುರ್ವೇದಿಕ್ ಕಾಲೇಜುಗಳಾಗಿದೆ. ಈ ಕಾಲೇಜುಗಳಲ್ಲಿ ಪಾಸಾಗಿರ್ತಕ್ಕಂಥ ಯಾರು ವೈದ್ಯರು ಹೊರಗೆ ಬರ್ತಾರೆ, ನಾವು ಎಮರ್ಜೆನ್ಸಿಯಲ್ಲಿ ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳ್ತಾರೆ. ಎಮರ್ಜೆನ್ಸಿ ಇರ್ಬೋದು, ನಾನ್ ಎಮರ್ಜೆನ್ಸಿ ಇರ್ಬೋದು. ನಾವು ಆಲೋಚನೆ ಮಾಡಬೇಕಾಗಿರೋದು ಅದು ಏನು ಅಸಾಧ್ಯವಾದಿನ, ಯಾಪ್ಯವಾದಿನ, ಕಷ್ಟ ಸಾಧ್ಯವಾದಿನ, ಸುಖ ಸಾಧ್ಯವಾದಿನ ಫಸ್ಟ್ ನಾವು ಆಲೋಚನೆ ಮಾಡ್ಕೋಬೇಕು. ಆಲೋಚನೆ ಮಾಡಿಕೊಂಡು ಅದು ಸುಖ ಸಾಧ್ಯ ಇದ್ದರೆ ನಾವು ಟ್ರೀಟ್ಮೆಂಟ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಸೊ ನನ್ನ ಒಂದು 50 ವರ್ಷದ ಅನುಭವದಲ್ಲಿ ನನಗೆ ಪ್ರಾಕ್ಟಿಕಲ್ ಆಗಿ ಸಿಕ್ಕಿರ್ತಕ್ಕಂಥ ಅನುಭವವನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಯಾವ ಟ್ರೀಟ್ಮೆಂಟಿಂದ ಫೇಲ್ಯೂರ್ಸ್ ಆಗಿದೆ, ರಿಸಲ್ಟ್ ಸಿಕ್ಕಿಲ್ಲ, ಅದನ್ನು ಸಹ ಹಂಚ್ಕೊಳ್ತೀನಿ. ಯಾವ ಟ್ರೀಟ್ಮೆಂಟ್ಸಿಂದ ಒಳ್ಳೆ ಹಂಚ್ಕೊಳ್ತೀನಿ. ಫೇಲ್ಯೂರ್ಸ್ ಯಾಕೆ ಹಂಚ್ಕೊಳ್ತೀನಿ ಅಂದರೆ ಆ ದಾರಿಯಲ್ಲಿ ನೀವು ಹೋಗಬೇಕಾಗಿಲ್ಲ, ಆ ದಾರಿಯಲ್ಲಿ ಹೋಗಕ್ಕೆ ಕಷ್ಟ ಆಗುತ್ತೆ. 78 ವರ್ಷ ಆಗಿರುವಂತಹ ಹಳೆ ಅಸೋಸಿಯೇಷನ್ ಭಾರತದಲ್ಲಿ 1000 ಮೇಲೆ ಬ್ರಾಂಚಸ್ಗಳಿದೆ. ಕರ್ನಾಟಕದಲ್ಲಿ ಅದರ ಮೊದಲನೇ ಬ್ರಾಂಚ್ ಸ್ಟಾರ್ಟ್ ಆಗಿದ್ದು ಮೈಸೂರಲ್ಲಿ ಒಂದು ಹೆಮ್ಮೆ ಇದೆ. ಹಾಗೆ ಆಯುರ್ವೇದ ಕಾಲೇಜು, ನಮ್ಮ ಮೊದಲ ಆಯುರ್ವೇದಿಕ್ ಕಾಲೇಜು ಮೈಸೂರಲ್ಲೇ ಸ್ಥಾಪನೆ ಆಗಿತ್ತು ಸರ್ 1908. ಅದು ಶತಮಾನೋತ್ಸವವನ್ನು ಆಚರಿಸಿದೆ. ಇದು 2 ಹೆಮ್ಮೆ ನಮಗೆ ಈ ದಿನ ಈ ಫಂಕ್ಷನ್ ಮಾಡೋದಕ್ಕೆ ಪ್ರೋತ್ಸಾಹ ಆಗಿದೆ ಸರ್. ಮತ್ತು ನಿಮ್ಮ ಈ ಸಮಯದ ಅಭಾವದಿಂದ ಕೊನೆಯ ಮೂಮೆಂಟ್ ಆದರೂ ನೀವು ಬಂದಿದ್ದೀರಾ, ನಮಗೆ NIMA ಕುಟುಂಬದಿಂದ ಅದು ಬಹಳ ಖುಷಿಯಾಗಿದೆ ಸರ್. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.